ಮಾರ್ಕೆಟು ಸುಮಾರು 20% ಕೆಳಗೆ ಬಿದ್ದಿದೆ. ಕೆಲವೊಂದು ಸ್ಟಾಕು 40-45% ಕೆಳಗೆ ಬಿದ್ದಿದೆ. ನಾವೇ ಒಂದೆರಡು ಸ್ಟಾಕ್ ಬಗ್ಗೆ ಮಾತಾಡಿದ್ವಿ, ಆ ಸ್ಟಾಕ್ ಕೂಡ ಕೆಳಗೆ ಬಿದ್ದಿದೆ. ನಿಮಗೀಗ ಫುಲ್ ಭಯ ಆಗೋಗಿರುತ್ತೆ, ಏನು ಮಾಡೋದು, ದುಡ್ಡು ಹಾಕಿರೋದು ಕೆಳಗೆ ಬಂದಿದೆ ಅಥವಾ ದುಡ್ಡು ಹಾಕೋಣ ಅಂದರೆ ಇನ್ನೂ ಕೆಳಗೆ ಬರುತ್ತಾ ಅನ್ನೋ ಒಂದು ತಲೆಬಿಸಿ ಇರುತ್ತೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಕ್ಲಿಯರ್ ಕಟ್ ಇನ್ಫಾರ್ಮೇಷನ್ ಸಿಗ್ಬೋದು. ನೀವು ಸುಮ್ಮನೆ ಕ್ವಶನ್ ಮಾಡ್ಕೊಳ್ಳಿ, ವೆಲ್ತ್ ಬಿಲ್ಡ್ ಮಾಡೋದು ಹೇಗೆ ಅಂತ. ವೆಲ್ತ್ ಅಂದರೆ ಆಸ್ತಿನ ಹುಟ್ಟಾಕೋದು ಹೇಗೆ ಹೇಳಿ? ಭಾಳ ಸಂಪತ್ತು ಬರಬೇಕು, ನನ್ನ ಕೈಲಿ ಒಳ್ಳೆ ಸಂಪತ್ತು ಬರಬೇಕಂದ್ರೆ ಅದನ್ನು ಹೆಂಗೆ ಹುಟ್ಟಾಕಾಗುತ್ತೆ? ಈ ಸಂಪತ್ತಿಂದ ಏನು ಪ್ರಯೋಜನ ಆಗುತ್ತೆ ಅಂದರೆ ಎರಡು ಥರ ಇನ್ಕಮ್ ಇರ್ತವೆ. ಒಂದು ಆಕ್ಟಿವ್ ಇನ್ಕಮ್ಮು, ಇನ್ನೊಂದು ಪ್ಯಾಸಿವ್ ಇನ್ಕಮ್ ಅಂತ. ಆಕ್ಟಿವ್ ಇನ್ಕಮ್ ಅಂದರೆ ನಾನು ನನ್ನ ಟೈಮ್ನ ಇನ್ವೆಸ್ಟ್ ಮಾಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ದುಡಿತೀನಲ್ವಾ, ಅದನ್ನು ನಾವು ಆಕ್ಟಿವ್ ಇನ್ಕಮ್ ಅಂತ ಕರಿತೀವಿ. ನನ್ನ ಪ್ರೆಸೆನ್ಸ್ ಎಲ್ಲೆಲ್ಲಿದೆ ಅಲ್ಲಿ ನನ್ನ ಪ್ರೆಸೆನ್ಸ್ ಹಾಕಿ ದುಡಿಮೆ ಮಾಡೋದನ್ನು ಆಕ್ಟಿವ್ ಇನ್ಕಮ್ ಅಂತ ಕರಿತೀವಿ. ಪ್ಯಾಸಿವ್ ಇನ್ಕಮ್ ಅಂದರೆ ನನ್ನ ಪ್ರೆಸೆಂಟ್ ಇಲ್ಲ ಅಂದ್ರೂ ಕೂಡ ನನಗೆ ದುಡ್ಡು ಬರ್ತಾ ಇರುತ್ತೆ, ಇದನ್ನು ನಾವು ಪ್ಯಾಸಿವ್ ಇನ್ಕಮ್ ಅಂತ ಕರಿತೀವಿ. ಆಕ್ಟಿವ್ ಇನ್ಕಮ್ಗೆ ಎಕ್ಸಾಂಪಲ್ ಅಂದರೆ ಯಾವುದನ್ನ ಕಂಪ್ನಿ ಕೆಳಗೆ ಕೆಲಸ ಮಾಡೋದು, ಎಂಪ್ಲಾಯ್ ಆಗಿ ಕೆಲಸ ಮಾಡೋದು, ಜಾಬ್ ಬಂದ್ಬಿಟ್ಟು ಆಕ್ಟಿವ್ ಇನ್ಕಮ್. ಅದೇ ರೀತಿ ಬಿಸ್ನೆಸ್ಸಲ್ಲಿ ಆಕ್ಟಿವ್ ಇನ್ಕಮ್ ಬಗ್ಗೆ ಮಾತಾಡಬೇಕಂದ್ರೆ ಸೆಲ್ಫ್ ಎಂಪ್ಲಾಯ್ಡ್ಗಳು ಇರ್ತಾರಲ್ವ, ಅವರೇ ಅಂಗಡಿ ಓಪನ್ ಮಾಡ್ತಾರೆ, ಅವರೇ ಅಂಗಡಿ ಮುಚ್ತಾರೆ, ಅವರೇ ಇರಲೇಬೇಕು, ಅವರಿಲ್ಲ ಅಂದರೆ ಬಿಸ್ನೆಸ್ ನಡೆಯೋದೇ ಇಲ್ಲ, ಅಂಥವ್ರನ್ನ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಕರೀತಾರೆ. ಅವರು ಬೇರೆಯವ್ರಿಗೆಲ್ಲ ಕೆಲಸ ಮಾಡ್ದಲೆ ಅವರೇ ಒಂದು ಓನ್ ಬಿಸ್ನೆಸ್ ಮಾಡ್ತಿರ್ತಾರೆ, ಬಟ್ ಅವರಿಲ್ಲ ಅಂದರೆ ಆ ಬಿಸ್ನೆಸ್ ನಡೆಯೋದೇ ಇಲ್ಲ. 3 ದಿವಸ ಏನಾದರೂ ಹಬ್ಬ ಬಂತು ಅಂದರೆ ಅಂಗಡಿ ರಜಾ ಮಾಡಲೇಬೇಕು. ಈ ಥರ ಮಾಡೋದು ಆಕ್ಟಿವ್ ಇನ್ಕಮ್. ಪ್ಯಾಸಿವ್ ಇನ್ಕಮ್ಗೆ ಎಕ್ಸಾಂಪಲ್ ಅಂದರೆ ನಿಮ್ಮ ಹತ್ರ ಒಂದು ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗಲ್ಲಿ ನೀವು ಬಿಲ್ಡಿಂಗ್ನ ಕಟ್ಬಿಟ್ಟಿದ್ದೀರಾ, ಫಸ್ಟ್ಗೆ ಇನ್ವೆಸ್ಟ್ ಮಾಡಿ ಕಟ್ಬಿಟ್ಟಿದ್ದೀರಾ. ಆಮೇಲೆ ನೀವು ಆ ಬಿಲ್ಡಿಂಗಲ್ಲಿ ಇಲ್ದಲೇ ಇರಲಿ, ನೀವು ಮನೆಗಿರಲಿ, ನೀವು ಅದು ಬಾಡಿಗೆ ಕೊಟ್ಬಿಟ್ರೆ ಆ ಬಾಡಿಗೆ ಇರ್ತಾರಲ್ವ, ಅವ್ರು ಆ ಮನೇನ ಉಪಯೋಗಿಸ್ಕೊಂತಾರೆ, ನಿಮಗೆ ತಿಂಗಳ ರೆಂಟ್ ಕೊಡ್ತಾರೆ. ರೆಂಟ್ ಕೊಡೋದು ಏನು ಹೇಳಿ? ದುಡ್ಡು. ನೀವಿಲ್ಲ ಅಂದರೂ ಕೂಡ ದುಡ್ಡು ಬರ್ತಾ ಇದೆ. ನೀವು ಒಂದು ತಿಂಗಳು ಕೂಡ ಅಲ್ಲಿ ಪ್ರೆಸೆಂಟ್ ಇಲ್ಲ ಅಂದರೆ ನಿಮಗೆ ದುಡ್ಡು ಬರುತ್ತೆ. ಅದರಲ್ಲಿ 2 ಥರ ರೆಂಟಲ್ ಇನ್ಕಮ್ ಬರುತ್ತೆ. ಒಂದು ರೆಸಿಡೆನ್ಷಿಯಲ್, ಇನ್ನೊಂದು ಕಮರ್ಷಿಯಲ್ ಅಂದರೆ ಯಾವುದನ್ನ ಅಂಗಡಿ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಆಫೀಸ್ ಮಾಡ್ಕೊಂಡಿರ್ಬೋದು, ಇವ್ರು ಮಾಡ್ಕೊಂಡಿರ್ತಾರೆ, ಅವರು ರೆಂಟ್ ಕಟ್ತಾ ಇರ್ತಾರೆ ತಿಂಗಳ. ಇದರಿಂದ ಪ್ಯಾಸಿವ್ ಇನ್ಕಮ್ ಬರುತ್ತೆ. ಅದೇ ರೀತಿ ದೊಡ್ಡ ಬಿಸ್ನೆಸ್ಗಳು ಏನು ಮಾಡ್ತಾರೆ, ಬಿಸ್ನೆಸ್ನ ಬಿಲ್ಡ್ ಮಾಡ್ತಾರೆ. ಈಗ ಎಕ್ಸಾಂಪಲ್ಲು, ನೀವು ಹೋಗ್ಬಿಟ್ಟು ಜಿಯೋ ಸಿಮ್ ತಗೊಂತೀರಾ, ಜಿಯೋ ಸಿಮ್ ತಗೊಂಡ್ಬಿಟ್ಟು ಜಿಯೋ ಸಿಮ್ನ ಆಕ್ಟಿವೇಶನ್ ಮಾಡಿಸ್ಕೊಂಡು ಮನೆಗೆ ತಗೊಂಬರ್ತೀರಾ. ಜಿಯೋ ಸಿಮ್ ಮಾರೋನು ಮುಖೇಶ್ ಅಂಬಾನಿಗೆ ನೀವು ಜಿಯೋ ಸಿಮ್ ತಗೊಂಡಿದ್ದೀರಿ ಅಂತ ಗೊತ್ತಾದರೂ ಇರುತ್ತಾ? ಹೋಗ್ಲಿ, ನಿಮ್ಮ ಹೆಸರಲ್ಲಿ ಜಿಯೋ ಸಿಮ್ ನೀವೊಬ್ಬ ಭೂಮಿ ಮೇಲೆ ಇದೆಯಾ ಅಂತ ಗೊತ್ತಿರುತ್ತಾ? ಹೋಗ್ಲಿ ಮುಖೇಶ್ ಅಂಬಾನಿಗೆ. ಅದೇ ರೀತಿ ಡಿಮಾರ್ಟಲ್ಲಿ ಹೋಗಿ ರೇಷನ್ ತಗೊಂಬರ್ತೀರಾ, ಡಿಮಾರ್ಟಲ್ಲಿ ಹೋಗಿ ವ್ಯಾಪಾರ ಮಾಡ್ತೀರಾ. ನೀವಿಷ್ಟು ಸಾಮಾನು ತಂದಿದ್ದೀರಾ, ನೀವಿಷ್ಟು ವ್ಯಾಪಾರ ಮಾಡಿದ್ದೀರಾ ಅಂತ ರಾಧಾಕಿಶನ್ ಅಂಬಾನಿಗೆ ಏನಾದರೂ ಗೊತ್ತಾಗುತ್ತಾ? ಗೊತ್ತೇ ಆಗಲ್ಲ. ಯಾಕಂದರೆ ಅವ್ರು ಆಲ್ರೆಡಿ ಅದು ಸೆಟಪ್ ಬಿಲ್ಡ್ ಮಾಡಿರ್ತಾರೆ. ಅವ್ರು ಈ ಊರಾಗೆ, ಈ ಏರಿಯಾದಲ್ಲಿ ಇದೊಂದು ಸ್ಟೋರ್ ಇದೆ ಅನ್ನೋದು ಕೂಡ ಗೊತ್ತಿರಲ್ಲ ಅವ್ರಿಗೆ. ಅದನ್ನ ಮೇಲೆ ನೋಡ್ಕೊಳಕ್ಕೆ ಬೇರೆ ಟೀಮ್ ಇರುತ್ತೆ. ಅವ್ರೇನು ಮಾಡಿರ್ತಾರೆ, ಟೀಮ್ನ ಬಿಲ್ಡ್ ಮಾಡಿರ್ತಾರೆ. ಟೀಮ್ ಈಸ್ ಆಲ್ಸೋ ಅಸೆಟ್, ಬಿಸ್ನೆಸ್ ಈಸ್ ಆಲ್ಸೋ ಅಸೆಟ್. ಬಿಸ್ನೆಸ್ನ ಒಂದ್ಸಲ ಸೆಟಪ್ ಮಾಡಿದ್ರೆ ಬಿಸ್ನೆಸ್ ಆಟೋಮೆಟಿಕ್ಲಿ ರನ್ ಆಗ್ತಾ ಇರುತ್ತೆ, ಅಲ್ಲಿ ನನ್ನ ಪ್ರೆಸೆಂಟೇ ಬೇಕಾಗಿಲ್ಲ. ರಾಧಾಕಿಶನ್ ದಮಾನಿ 6 ತಿಂಗಳು ವರ್ಲ್ಡ್ ಟ್ರಿಪ್ ಹೋದ್ರೂ ಕೂಡ ಡಿಮಾರ್ಟ್ ನಡೀತಾನೆ ಇರುತ್ತೆ, ಬಿಸ್ನೆಸ್ ನಡೀತಾನೆ ಇರುತ್ತೆ. ಬಿಕಾಸ್ ರಾಧಾಕಿಶನ್ ದಮಾನಿ ಪ್ರೆಸೆನ್ಸ್ ಬೇಕಾಗಿಲ್ಲ. ನೀವು ಯಾಕೆ ಈ ಪ್ಯಾಸಿವ್ ಇನ್ಕಮ್ ಬಗ್ಗೆ ಅರ್ಥ ಮಾಡ್ಕೋಬೇಕಂದ್ರೆ, ಆಕ್ಟಿವ್ ಇನ್ಕಮ್ ಇಂದ ನಾವು ಭಾಳ ದುಡ್ಡು ಮಾಡೋಕ್ಕಾಗಲ್ಲ, ಜೀವನ ಮಾಡ್ಬೋದು ಅಷ್ಟೇ. ಯಾಕಂದರೆ ನಮ್ಮ ಹತ್ರ ಟೈಮ್ ಲಿಮಿಟೆಡ್ ಇದೆ. ನಾನು ಡೈಲಿ 1,000 ದುಡಿತಿದ್ದೀನಿ ಅಂದರೆ ಏನೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ ದಿವಸದಲ್ಲಿ 12 ಗಂಟೆ ಅಷ್ಟೇ ತಾನೇ ಕೆಲಸ ಮಾಡೋಕ್ಕಾಗುತ್ತೆ. 24 ಗಂಟೆ ಕೆಲಸ ಮಾಡಿದ್ರೆ 2 ದಿವಸ ಮಾಡ್ತೀರಾ, ಇನ್ನೊಂದು 2 ದಿವಸ ಬೆಡ್ ರೆಸ್ಟ್ ಮಾಡ್ತೀರಾ, ಇಲ್ಲ ಹುಷಾರಿಲ್ದಾಗ ಮಲ್ಕೊಂತೀರಾ. ಏನೆಲ್ಲ ತಿಪ್ಪರ್ಲಾಗ ಹಾಕೋರು 12 ಗಂಟೆ ಮಾತ್ರ ಕೆಲಸ ಮಾಡೋಕ್ಕಾಗುತ್ತೆ, 1,000 ದುಡಿಯೋಕ್ಕಾಗುತ್ತೆ ಅಂತ ಎಕ್ಸಾಂಪಲ್ ತಗೊಳ್ಳಿ. ಒಬ್ರು ಜಾಸ್ತಿ ದುಡಿಬೋದು, ಏನೇ ದುಡಿದ್ರು ಕೂಡ ದಿನಗೂಲಿ ಥರನೇ ದುಡಿತಿರ್ತಾರೆ. ಅಲ್ಲಿ ಅವರು ಟೈಮ್ ಹಾಕಿದ್ರೆ ಮಾತ್ರನೇ ಅವ್ರಿಗೆ ಸಂಬಳ ಬರೋದು. ನೀವೇ ಯಾವ್ದನ್ನ ಆಫೀಸಲ್ಲಿ ಕೆಲಸ ಮಾಡ್ತಿರ್ತಾರೆ, 3 ದಿವಸ ಪೇಯ್ಡ್ ಲೀವ್ ಅಂತ ಕೊಡ್ತಾರೆ, ಇನ್ನು ಉಳಿದಿದ್ದ ದಿವಸ ಹಾಕಿದ್ರೆ ಕಟ್ ಮಾಡ್ಕೊಂತಾರೆ ಸ್ಯಾಲ್ರಿ. ಅಂದರೆ ಏನರ್ಥ? ನೀವು ಇದ್ದರೆ ಮಾತ್ರನೇ ದುಡ್ಡು ಬರ್ತಾ ಇದೆ. ಇದನ್ನು ಆಕ್ಟಿವ್ ಇನ್ಕಮ್ ಅಂತ ಕರೀತಾರೆ. ಇಲ್ಲಿ ನಾವು ಜಾಸ್ತಿ ದುಡ್ಡನ್ನ ಮಾಡೋಕ್ಕಾಗಲ್ಲ, ಯಾಕಂದರೆ ನನ್ನ ಹತ್ರ ಟೈಮ್ ಲಿಮಿಟೆಡ್ ಆಗಿದೆ ಅಲ್ಲ, ಟೈಮ್ ಲಿಮಿಟೆಡ್ ಆಗಿದೆ. ಇಲ್ಲಿ ನಾನು ಏನೇ ಮಾಡಿದ್ರು ಕೂಡ ಜಾಸ್ತಿ ದುಡ್ಡು ಮಾಡೋಕ್ಕಾಗಲ್ಲ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಈ ಕೆಲಸ ಏನಾದರೂ ಇಲ್ದಂಗಾದ್ರೆ, ಈಗ ಅಕಸ್ಮಾತ್ ನೀವು ತಿಂಗಳ ಒಂದು 30,000 ದುಡಿತಾ ಇದ್ದೀರಾ, ನೀವು ಯಾವುದೋ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತೀರಾ, ಸಾಫ್ಟ್ವೇರ್ ಇಂಡಸ್ಟ್ರಿನಲ್ಲೇ ಕೆಲಸ ಮಾಡ್ತಿದ್ದೀರಾ ಅಂದ್ಕೊಳ್ಳಿ, ದುಡಿತಾ ಇದ್ದೀರಾ. ಸಡನ್ಲಿ ಆ ಇಂಡಸ್ಟ್ರಿಗೆ ಏನೋ ಪ್ರಾಬ್ಲಮ್ ಆಯಿತು, ಈಗ ಡೀಪ್ ಸೀಕ್ ಬಂತು, ಏನೋ ಒಂದು ಪ್ರಾಬ್ಲಮ್ ಆಯಿತು, ಇದರಿಂದ ನೀವು ಜಾಬ್ ಕಳ್ಕೊಂಡ್ರಿ. ಜಾಬ್ ಕಳ್ಕೊಂಡ ತಕ್ಷಣವೇ ನೀವು ಜೀವನ ಮಾಡೋಕ್ಕೆ ಬೇಕಲ್ಲ 30,000 ತಿಂಗಳ. ಅವಾಗ ಹೆಂಗೆ ಜೀವನ ಮಾಡ್ತೀರಾ? ಆಗೋದಿಲ್ಲ ತಾನೇ. ಇದಕ್ಕೇ ನಾವು ಅಸೆಟ್ನ ಬಿಲ್ಡ್ ಮಾಡಬೇಕು. ಇದು ನಾನಿಲ್ಲ ಅಂದರೂ ಕೂಡ ದುಡ್ಡು ಮಾಡ್ಕೊಳಂಗಿರಬೇಕು. ನಾನಿಲ್ಲ ಇವತ್ತು, ನಾನು ಒಂದು ತಿಂಗಳು ಆರಾಮಾಗಿ ಮನೆಗೆ ರೆಸ್ಟ್ ಮಾಡ್ತಾ ಇದ್ದೀನಿ, ನಾನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೂ ಕೂಡ ಇದು ನನಗೆ ದುಡ್ಡು ತಂದು ಕೊಡಬೇಕು. ಇದನ್ನೇ ನಾವು ಫೈನಾನ್ಷಿಯಲ್ ಫ್ರೀಡಮ್ ಅಂತ ಕರಿತೀವಿ. ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇರಲಿ, ಎಲ್ಲೇ ಇರಲಿ, ಇನ್ವೆಸ್ಟ್ ಮಾಡೋದು, ಈ ದುಡ್ಡನ್ನ ಇನ್ವೆಸ್ಟ್ ಮಾಡಬೇಕು ಏನಕ್ಕೆ ಅಂದರೆ ಫೈನಾನ್ಷಿಯಲ್ ಫ್ರೀಡಮ್ಗೋಸ್ಕರ. ಈಗ ನಿಮಗೆ ಅಸೆಟ್ ಅಂದರೆ ಏನು ಅಂತ ಗೊತ್ತಾಗಿದೆ. ಈ ಅಸೆಟ್ ಬಿಲ್ಡ್ ಮಾಡೋಕ್ಕೆ ಬೆಸ್ಟ್ ಅಂದರೆ ಏನು ಹೇಳಿ? ನಿಮಗೂ ಗೊತ್ತಿದೆ, ರೆಂಟಲ್ ಇನ್ಕಮಿಂದ ಅಸೆಟ್ ಬಿಲ್ಡ್ ಮಾಡ್ಬೋದು ಅಂತ. ರೆಂಟಲ್ ಇನ್ಕಮ್ ಎಷ್ಟು ಬರುತ್ತೆ ನಿಮಗೆ ಗೊತ್ತಿದೆ. 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆ ಏನಾದರೂ ಕಟ್ಟಿದ್ರೆ ನೀವು ಮ್ಯಾಕ್ಸಿಮಮ್ 8,000 to 10,000 ರೂಪಾಯಿ ರೆಂಟ್ ಬರುತ್ತೆ. ಅದು ವರ್ಷಕ್ಕೆ ಲೆಕ್ಕ ಹಾಕಿದ್ರೆ 1 ಲಕ್ಷ ರೂಪಾಯಿ ಬರುತ್ತೆ ವರ್ಷ.
50 ಲಕ್ಷ ಇನ್ವೆಸ್ಟ್ ಮಾಡಿ ವರ್ಷ 1 ಲಕ್ಷ ದುಡಿತಿದ್ದೀರಾ ಅಂದರೆ ಎಷ್ಟು ಪರ್ಸೆಂಟ್ ಆಯಿತು? 2% ಆಯಿತು. 2% ನೀವು ರೆಂಟಲ್ ಇನ್ಕಮ್ ದುಡಿತಿದ್ದೀರಾ. ಅದೇ ಕಮರ್ಷಿಯಲಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ, 3-4% ಬರುತ್ತೆ. ಈ ದುಡ್ಡನ್ನ ತಗೊಂಡೋಗಿ ನೀವು ಎಫ್ ಡಿನಲ್ಲಿ ಇಡ್ತೀರಾ ಅಂದರೆ ಎಫ್ ಡಿ ಎಷ್ಟು ರಿಟರ್ನ್ ಕೊಡುತ್ತೆ? 6-7% ರಿಟರ್ನ್ ಕೊಡುತ್ತೆ. ಎಫ್ ಡಿ ಕೂಡ ಅಸೆಟೇ. ಅದು ಒನ್ ಆಫ್ ದ ಬ್ಯಾಡ್ ಅಸೆಟು. ಶಾರ್ಟ್ ಟರ್ಮಿಗೆ ಮಾತ್ರ ಯೂಸ್ ಮಾಡ್ಕೊಬೇಕು, ಲಾಂಗ್ ಟರ್ಮಿಗೆ ಇನ್ವೆಸ್ಟ್ ಮಾಡೋ ಅಸೆಟ್ ಅಲ್ಲ. ಎಫ್ ಡಿ ಆಲ್ಸೋ ಇಸ್ ಅಸೆಟ್. ಯಾಕಂದರೆ ಅದು ನಾನಿಲ್ದಲೇ ಕೆಲಸ ಮಾಡ್ತಾ ಇದೆ ಅಂದರೆ ಅದು ಕೂಡ ಅಸೆಟೇ. ಯಾವುದು ದುಡ್ಡು ನನ್ನ ಜೋಬಿಗೆ ತಂದು ಹಾಕುತ್ತೆ ಎಲ್ಲನೂ ಅಸೆಟೇ. ಈಗ ಎಫ್ ಡಿನಲ್ಲಿಟ್ಟರೆ 6-7% ಸಿಗ್ತಾ ಇದೆ. ಅದು ಬಿಟ್ಟರೆ ಬೇರೆ ಆಪ್ಷನ್ ಏನಿದೆ? ಶೇರ್ ಮಾರ್ಕೆಟ್ ಇದೆ. ಶೇರ್ ಮಾರ್ಕೆಟ್ ಅಂದರೆ ಭಯ. ಈಗ ನೋಡಿದ್ರಿ, ನೀವು 1 ಲಕ್ಷ ಇನ್ವೆಸ್ಟ್ ಮಾಡಿದ್ದೀರಾ, ಇವಾಗ ಅದು 80,000ಕ್ಕೆ ಬಂದಿದೆ, ಒಬ್ಬರೊಬ್ರದ್ದು 70,000ಕ್ಕೂ ಬಂದಿರುತ್ತೆ. ಈ ಥರ ಲಾಸ್ ಆಗಿಬಿಡುತ್ತೆ ಇದರಲ್ಲಿಕ್ಕೆ ಭಯ ನಮಗೆ. ನಾವೇನು ಮಾಡ್ಬೋದು? ಬೆಟ್ರ್ ಅಂದರೆ ತಗೊಂಡೋಗಿ ಎಫ್ ಡಿನಲ್ಲಿ ಇಡ್ಬೋದು. ಬಟ್ ಎಫ್ ಡಿನಲ್ಲಿಟ್ಟರೆ 12 ವರ್ಷ ಬೇಕು ನಮ್ಮ ದುಡ್ಡು ಡಬಲ್ ಆಗೋಕ್ಕೆ. ಅದೇ 12 ವರ್ಷದಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಮಿನಿಮಮ್ ಅಂದ್ರೆ 4-5 ಪಟ್ಟಾಗಿರುತ್ತೆ. ಆದರೆ ಈ ಸ್ಟಾಕ್ ಮಾರ್ಕೆಟ್ ಯಾವ ಥರ ರಿಯಾಕ್ಟ್ ಮಾಡುತ್ತೆ? ಒಂದು ವರ್ಷ 20% ಕೆಳಗಿದ್ರೆ ಒಂದು ವರ್ಷ 30% ಮೇಲೋಗಿರುತ್ತೆ. ಒಂದು ವರ್ಷ 40% ಕೆಳಗೆ ಬಂದರೆ ಇನ್ನೊಂದು ವರ್ಷ 80% ಮೇಲೋಗಿರುತ್ತೆ. ಯಾಕಂದರೆ ಸ್ಟಾಕ್ ಮಾರ್ಕೆಟು ಬಿಸ್ನೆಸ್ ಯಾವಾಗಲೂ ಯಾವ ಥರ ನಡೆಯುತ್ತೆ ಅಂದರೆ ಬಿಸ್ನೆಸ್ಗೆ ಸರ್ಟನಿಟಿ ಇರಲ್ಲ. ಈಗ ನೀವು ಅಂಗಡಿ ಓಪನ್ ಮಾಡ್ಕೊಂಡಿದ್ದೀರಾ, ಬೆಳಿಗ್ಗೆ ಬಾಗಿಲು ತೆಗೆದ್ರಿ, ಇವತ್ತು ಇಷ್ಟೇ ವ್ಯಾಪಾರ ಆಗುತ್ತೆ ಅಂತ ಯಾರನ್ನ ಹೇಳ್ತೀರಾ? ಹೇಳೋಕ್ಕಾಗಲ್ಲ. ಈ ತಿಂಗಳೇ ಇಷ್ಟೇ ವ್ಯಾಪಾರ ಆಗುತ್ತೆ ಅಂತ ಯಾರನ್ನ ಹೇಳ್ತೀರಾ? ಹೇಳೋಕ್ಕಾಗಲ್ಲ. ಬಿಕಾಸ್ ಸ್ಟಿಲ್ ವಿ ಪ್ರಿಡಿಕ್ಟ್. ಆಗ್ಬೋದು, ಈ ಬೇಸಿಸ್ ಮೇಲೆ ಆಗ್ಬೋದು. ಯಾಕಂದರೆ ಹಿಂದೆಯಿಂದ ಆಗ್ತಾ ಬಂದಿದೆ, ಈಗಲೂ ಆಗುತ್ತೆ. ಈಗ ಸೈಟು ಹಂಗೆ ತಾನೇ ಡಿಸೈಡ್ ಮಾಡ್ತೀರಾ? ಸೈಟ್ ಯಾಕೆ ಬೈ ಮಾಡ್ತೀರಾ? ಅವಾಗ ಯಾವಾಗಲೂ ಬೈ ಮಾಡಿದ್ವಿ, ಇವಾಗ ಇಷ್ಟು ಮೇಲೆ ಹೋಗಿದೆ, ಮುಂದೇನು ಇಷ್ಟು ಮೇಲೆ ಹೋಗುತ್ತೆ ಅಂತ ತಾನೆ. ಹಂಗೆ ಶೇರ್ ಮಾರ್ಕೆಟ್ ನೋಡಬೇಕಾದ್ರೂ ಕೂಡ ನೀವು ಹಿಂದೆ ಎಷ್ಟು ರಿಟರ್ನ್ ಕೊಟ್ಟಿದೆ, ಇದೇ ಥರ ಮುಂದೇನೂ ಕೊಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಕು. ಲಾಸ್ಟ್ 1 ಇಯರ್ ಕೊಟ್ಟಿರೋದನ್ನೆಲ್ಲ ತೆಗೆದು ನೋಡಬಾರ್ದು. ಶೇರ್ ಮಾರ್ಕೆಟ್ ಆಲ್ಸೋ ಒನ್ ಆಫ್ ದಿ ಅಸೆಟ್. ಆದರೆ ಇಲ್ಲಿ ಮೇಲೆ ಕೆಳಗೆ ಹೋಗೋ ಚಾನ್ಸ್ ಇರುತ್ತೆ, ಲಾಂಗ್ ಟರ್ಮಲ್ಲಿ ಮೇಲೆ ಹೋಗೇ ಹೋಗುತ್ತೆ. ಇದಂತೂ ಗೊತ್ತಾಗಿದೆ. ಈಗ 3 ಅಸೆಟ್ ಇದಾವೆ. ಇನ್ನೊಂದಿದೆ ಗೋಲ್ಡ್ನ ಮರ್ತೆ ಹೋಗಿದೆ. ಗೋಲ್ಡ್ ಒಂದು ಅಸೆಟ್ ಇದೆ. ಗೋಲ್ಡ್ ನಿಮಗೆ 7-8% ಆ್ಯನ್ಯುವಲಿ ರಿಟರ್ನ್ ಕೊಡುತ್ತೆ, 8% ಇಯರ್ ಆನ್ ಇಯರ್ ರಿಟರ್ನ್ ಕೊಡುತ್ತೆ. ಇವಾಗ ನಾನು ಯಾಕೆ ಈ ಅಸೆಟ್ನ ಬಿಲ್ಡ್ ಮಾಡಬೇಕಂದ್ರೆ ಇದು ನಾನು ಕೆಲಸ ಮಾಡಲಿಲ್ಲ ಟೈಮಲ್ಲಿ ಇದು ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ಈ ಅಸೆಟ್ನ ಬಿಲ್ಡ್ ಮಾಡಬೇಕು. ಬೇರೆ ಕಡೆ ಇನ್ವೆಸ್ಟ್ ಮಾಡೋಕ್ಕೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೂ ಏನು ವ್ಯತ್ಯಾಸ ಅಂದರೆ ಸಿಂಪಲಾಗಿ ಹೇಳ್ತೀನಿ ಕೇಳಿ. ಸ್ಟಾಕ್ ಮಾರ್ಕೆಟಲ್ಲಿ ನೀವು ಯಾವುದೋ ಒಂದು ಶೇರ್ನಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ, ಡಿಮಾರ್ಟಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ, ಡಿಮಾರ್ಟ್ ಒಂದು ಬಿಸ್ನೆಸ್ಸು. ಪ್ರತಿಯೊಂದು ಬಿಸ್ನೆಸ್ಸಲ್ಲಿ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ. ಯಾಕಂದರೆ ಈ ಬಿಸ್ನೆಸ್ನ ನಾನು ರನ್ ಮಾಡೋಕ್ಕಾಗಲ್ಲ ಅಂತ. ನಾವು ರಾಧಾಕಿಶನ್ ದಮಾನಿಗೆ ದುಡ್ಡು ಕೊಡ್ತಾ ಇದ್ದೀವಿ, ನೀನು ಈ ದುಡ್ಡು ತಗೊಂಡು ಈ ಬಿಸ್ನೆಸ್ನ ರನ್ ಮಾಡು, ನನಗೆ ರಿಟರ್ನ್ ತಂದು ಕೊಡು ಅಂತ. ಬಟ್ ಅವ್ನು ನಮ್ಮ ಅಬ್ಬನ ಹತ್ರ ಇಸ್ಕೊಳಲ್ಲ, ಎಲ್ಲರ ಹತ್ರ ಇಸ್ಕೊಳೋದ್ರಿಂದ ಅವನ ಹತ್ರ ಬಲ್ಕ್ ದುಡ್ಡು ಸಿಗುತ್ತೆ. ಇದರಿಂದ ಅವ್ನು ಬಿಸ್ನೆಸ್ ಮಾಡ್ತಾನೆ. ಅದೇ ಏನಾದರೂ ನೀವು ಶೇರ್ ಮಾರ್ಕೆಟ್ ಅಂದರೆ ರಿಸ್ಕು, ಬೇಡ ಅಂತ ತಗೊಂಡೋಗಿ ಬ್ಯಾಂಕಲ್ಲಿ ಇಟ್ರಿ ಅಂದ್ಕೊಳ್ಳಿ. ಸುಮ್ಮನೆ ಅಸ್ಯೂಮ್ ಮಾಡಿ ನೀವು ಬ್ಯಾಂಕಲ್ಲಿ 1 ಲಕ್ಷ ರೂಪಾಯಿ ಇಟ್ಟಿದ್ದೀರಾ ಅಂದ್ಕೊಳ್ಳಿ. ಬ್ಯಾಂಕಲ್ಲಿ 1 ಲಕ್ಷ ರೂಪಾಯಿ ಇಟ್ಟಿದ್ದೀನಿ ಅಂದ ತಕ್ಷಣ ಆ ಬ್ಯಾಂಕಲ್ಲಿರೋ ದುಡ್ಡು ಬೆಳೀತಾ ಹೋಗುತ್ತಾ? ಮರುತ್ತರ ಗಿಡದ ಥರ ದಿವಸದಿಂದ ದಿವಸಕ್ಕೆ ಬೆಳೀತಾ ಹೋಗುತ್ತಾ? ಇಲ್ಲ ತಾನೆ. ನಿಮಗೆ ಅವ್ನು 6-7% ರಿಟರ್ನ್ ಕೊಡಬೇಕಂದ್ರೆ ಅವ್ನು ಆ ದುಡ್ಡಿಂದ ಏನಾದರೂ ಒಂದು ಮಾಡ್ಬೇಕು ತಾನೆ. ಏನು ಮಾಡ್ತಾರೆ? ಅವ್ರು ತಗೊಂಡೋಗಿ ಯಾವುದೋ ಒಂದು ಬಿಸ್ನೆಸ್ಸಿಗೆ ಲೋನ್ ಕೊಡ್ತಾರೆ, ಅಥವಾ ಯಾರೋ ಒಬ್ಬ ಎಂಪ್ಲಾಯ್ಗೆ ಲೋನ್ ಕೊಡ್ತಾರೆ. ಅವ್ರು ಅದು ವಾಪಸ್ ಅದು ಇಂಟ್ರೆಸ್ಟ್ ಕೊಡ್ತಾರಲ್ಲ, ಅದರಿಂದ ಆ ಇಂಟ್ರೆಸ್ಟ್ನ ಸ್ವಲ್ಪ ಬ್ಯಾಂಕ್ ಇಟ್ಕೊಂಡು ನಿಮ್ಗೊಂದು ಸ್ವಲ್ಪ ಕೊಡುತ್ತೆ. ಇದರಲ್ಲಿ ಬ್ಯಾಂಕ್ ಸ್ವಲ್ಪ ಜಾಸ್ತಿ ದುಡ್ಡು ಮಾಡುತ್ತೆ, ನಿಮಗೆ ಸ್ವಲ್ಪ ಕಮ್ಮಿ ದುಡ್ಡು ಕೊಡುತ್ತೆ. ಯಾಕಂದರೆ ಬ್ಯಾಂಕ್ ರಿಸ್ಕ್ ತಗೊಂಡಿದೆ. ನೀವು HDFCದ ROE ನೋಡಿ, ICICI ಬ್ಯಾಂಕ್ದ ROE ನೋಡಿ, ಇವ್ರದೆಲ್ಲ ROE ನೋಡಿ 18% ಇರುತ್ತೆ. ಬಟ್ ನಿಮಗೆ ಕೊಡೋದು ಎಷ್ಟು? 6-7%. ಯಾಕಂದರೆ ಬ್ಯಾಂಕು ರಿಸ್ಕ್ ತಗೊಂಡಿರುತ್ತೆ. ಬ್ಯಾಂಕು ಬಿಸ್ನೆಸ್ ಮಾಡ್ತಾ ಇದೆ. ಬಿಸ್ನೆಸ್ ಅಂದ್ರೇ ರಿಸ್ಕು, ಅದಕ್ಕೇನೆ ಹೈಯೆಸ್ಟ್ ರಿಟರ್ನ್ ಬರ್ತಾ ಇದೆ. ಇಲ್ಲಿ ನೀವು ರಿಸ್ಕ್ ತಗೊಳ್ತಾ ಇಲ್ಲ, ನಿಮಗೆ ಫಿಕ್ಸ್ಡ್ ಆಗಿದೆ ನಿಮಗೆ ಇನ್ಕಮ್ ಇಲ್ಲಿ. ಅದಕ್ಕೋಸ್ಕರ ನಿಮಗೆ 6-7% ಸಿಗ್ತಾ ಇದೆ. ಅದೇ ರೀತಿ ಇದು ಬಿಟ್ಬಿಟ್ಟು ಯಾವುದೋ ರೆಂಟಲ್ ಇನ್ಕಮ್ ಇದೆ ಅಂತ ಅಂದ್ಕೊಳ್ಳಿ. ರೆಂಟಲ್ ಇನ್ಕಮ್ ಬರ್ತಾ ಇದೆ. ನನ್ನೊಂದು ಬಿಲ್ಡಿಂಗ್ ಇದೆ, 3 ಫ್ಲೋರ್ ಇದೆ. 3 ಫ್ಲೋರಲ್ಲಿ ನಾನು ಯಾವುದೋ ಆಫೀಸಿಗೆ ಬಾಡಿಗೆ ಕೊಟ್ಟಿದ್ದೀನಿ, ಯಾವುದೋ ಶಾಪಿಗೆ ಬಾಡಿಗೆ ಕೊಟ್ಟಿದ್ದೀನಿ. ಆ ಶಾಪ್ ಕೂಡ ಬಿಸ್ನೆಸ್ಸಾ? ಆ ಬಿಸ್ನೆಸ್ಸಲ್ಲಿ ವರ್ಕ್ ಆದರೆ ತಾನೇ ಅವ್ನು ಬಂದ್ಬಿಟ್ಟು ನಿಮಗೆ ರೆಂಟ್ ಕೊಡೋದು. ಅವ್ನು ರೆಂಟ್ ಕೊಡ್ತಿದ್ದಾನಲ್ಲ, ಅವ್ನು ಏನಾದರೂ 100 ರೂಪಾಯಿ ದುಡಿದಿದ್ದಾನಂದರೆ 100 ರೂಪಾಯಿನ ತಾನು ರೆಂಟ್ ಕೊಡ್ತಾನೆ. ಆದರೆ ಒಂದು 20 ರೂಪಾಯಿ ರೆಂಟ್ ಕೊಡ್ತಾನೆ, ಉಳಿದಿದ್ದು ಅವ್ನು ಇಟ್ಕೊತಾನೆ. ಯಾಕಂದರೆ 80 ರೂಪಾಯಿ ಇಟ್ಕೊಂಡಲ್ಲ, ಯಾಕಂದರೆ ಅವ್ನು ರಿಸ್ಕ್ ತಗೊಂಡಿದ್ದಾನೆ. ರಿಸ್ಕ್ ತಗೊಂಡಿದ್ದರಿಂದ ಅವ್ನು 80 ರೂಪಾಯಿ ದುಡಿದಿದ್ದಾನೆ, 20 ರೂಪಾಯಿ ತಗೊಂಡು ನಿಮಗೆ ಕೊಟ್ಟಿದ್ದಾನೆ. ನಿಮ್ಗೆ 20 ರೂಪಾಯಿ ಫಿಕ್ಸ್ ಆಗಿ ಬಂದೇ ಬರುತ್ತೆ, ಇವನಿಗೆ 80 ರೂಪಾಯಿ ಬಂದೇ ಬರುತ್ತೆ ಅಂತ ಗೊತ್ತಿಲ್ಲ. ಒಂದೊಂದು ತಿಂಗಳು 180 ಬರ್ಬೋದು, ಒಂದೊಂದು ತಿಂಗಳು 150 ಬರ್ಬೋದು, ಒಂದೊಂದು ತಿಂಗಳು 50 ರೂಪಾಯಿನೇ ಬರ್ಬೋದು, ಒಂದೊಂದು ತಿಂಗಳು ಏನು ಬರ್ದಂಗೆ ಇರ್ಬೋದು, ಕೈಯಿಂದ ರೆಂಟ್ ಕಟ್ಟಂಗೂ ಇರ್ಬೋದು. ಆದರೆ ಇವನಿಗಿನ್ನ ಜಾಸ್ತಿ ದುಡ್ಡು ಮಾಡ್ತೀನಿ ಅನ್ನೋದಕ್ಕೋಸ್ಕರ ತಾನೇ ಅವ್ನು ಶಾಪ್ ಓಪನ್ ಮಾಡಿದ್ದಾನೆ. ಬರೀ ಬಾಡಿಗೆ ಕಟ್ಟಕ್ಕೆ ಶಾಪ್ ಓಪನ್ ಮಾಡಂಗಿದ್ರೆ ಅವ್ನು ಯಾಕೆ ಶಾಪ್ ಓಪನ್ ಮಾಡ್ತಿದ್ದ? ನಾನೇನು ಬಾಡಿಗೆ ಕಟ್ತೀನಿ ಅದಕ್ಕಿಂತ ಜಾಸ್ತಿ ದುಡಿತೀನಿ ಅನ್ನೋದಕ್ಕೋಸ್ಕರ ತಾನೇ ಅವನು ಶಾಪ್ ಓಪನ್ ಮಾಡಿದ್ದಾನೆ. ಅವನು ರಿಸ್ಕ್ ತಗೊಂಡಿದ್ದಾನೆ. ಇವಾಗ ನೀವು ಯೋಚನೆ ಮಾಡಿ, ನಿಮ್ಮ ದುಡ್ಡು ಎಲ್ಲಿರಬೇಕು ಅಂತ. ನಿಮ್ಮ ದುಡ್ಡನ್ನ ಜಾಸ್ತಿ ಬೆಳೆಸಬೇಕು ಅನ್ನೋ ಆಸೆ ಇದ್ದರೆ ನಿಮ್ಮ ದುಡ್ಡನ್ನ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿ ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ. ಯಾಕಂದರೆ ಸ್ಟಾಕ್ ಮಾರ್ಕೆಟ್ ಈಸ್ ಆಲ್ಸೋ ಬಿಸ್ನೆಸ್. ನೀವು ಬೇರೆ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀರಾ. ಶಾಪ್ಗಳಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ, ಸ್ಟಾಕ್ ಮಾರ್ಕೆಟಲ್ಲಿ ರಿಸ್ಕ್ ಕಮ್ಮಿ ಇರುತ್ತೆ. ಯಾಕಂದರೆ ಇದು ಆಲ್ರೆಡಿ ಎಸ್ಟಾಬ್ಲಿಷ್ ಬಿಸ್ನೆಸ್, ಆಲ್ರೆಡಿ ಬೆಳೆದು ನಿಂತಿರೋ ಬಿಸ್ನೆಸ್. ಇದರಲ್ಲಿ ಸ್ವಲ್ಪ ಕಲಿಬೇಕಾಗುತ್ತೆ. ವ್ಯಾಲ್ಯೂಯೇಷನ್ ಅಂದರೆ ಏನು, PE ಅಂದರೆ ಏನು, ಹೆಂಗೆ ಒಂದು ಕಂಪ್ನಿನಲ್ಲಿ ನೋಡಿ ಇನ್ವೆಸ್ಟ್ ಮಾಡಬೇಕು, ಇದೆಲ್ಲ ಕಲಿಬೇಕಾಗುತ್ತೆ. ಯಾಕಂದರೆ ನೀವೇ ಒಂದು ಶಾಪ್ ಓಪನ್ ಮಾಡಿದ್ರೆ ಸುಮ್ಮನೆ ಬ್ಲೈಂಡ್ಲಿ ಓಪನ್ ಮಾಡಿಬಿಡ್ತೀರಾ.
ಅಷ್ಟೊಂದು ಕಲೀಲಿದ್ರು ಇಲ್ಲಿ ಸ್ವಲ್ಪ ಕಲಿಬೇಕಾಗತ್ತೆ. ಅದಲ್ದಲ್ಲೇ ನೀವು ಇಲ್ಲಿ ಒಂದೇ ಥರ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ತಿಲ್ಲ, ಡಿಫ್ರೆಂಟ್ ಟೈಪ್ ಆಫ್ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ. ಕಂಪೇರ್ ಟು ಶಾಪ್ ನಡೆಸೋದಕ್ಕಿಂತ ಇದು ರಿಸ್ಕ್ ಕಮ್ಮಿ ಇರುತ್ತೆ, ಆದರೆ ರಿಸ್ಕ್ ಅಂತೂ ಇದ್ದೇ ಇರುತ್ತೆ. ಈ ಥರ ಮೇಲೆ ಹೋಗೋದು ಕೆಳಗೆ ಬರೋದು. ಇವಾಗ ನೀವೇ ಡಿಸೈಡ್ ಮಾಡಿ ನಿಮ್ಮ ದುಡ್ಡು ಎಲ್ಲಿರಬೇಕು. ನಾನು ಅಸೆಟ್ನ ಫಾಸ್ಟಾಗಿ ಬಿಲ್ಡ್ ಮಾಡಬೇಕು, ಗ್ರೋ ಮಾಡಬೇಕು, ನಾನು 10 ವರ್ಷ ದುಡಿಯೋ ದುಡ್ಡು ಕೇವಲ 5 ವರ್ಷದಲ್ಲೇ ದುಡಿಬೇಕು ಅನ್ನೋಂಗಿದ್ರೆ ನೀವು ಸ್ಟಾಕ್ ಮಾರ್ಕೆಟ್ ಚೂಸ್ ಮಾಡಿ. ಇಲ್ಲ ನನಗೆ ನಿಧಾನಕ್ಕಾದರೂ ಪರವಾಗಿಲ್ಲ, ನನಗೆ ಸೇಫ್ ಇರಬೇಕು, ಸೆಕ್ಯೂರ್ ಇರಬೇಕು ಅಂದರೆ ನೀವು ಬೇರೆ ಬೇರೆದನ್ನ ಚೂಸ್ ಮಾಡಿ. ಆದರೆ ನೀವೊಂದು ಅರ್ಥ ಮಾಡ್ಕೊಳ್ಳಿ, ಈ ಜಗತ್ತು ನಡಿಬೇಕು, ನಿಮ್ಗೆ ಎಫ್ ಡಿನಲ್ಲಿ ವಾಪಸ್ ನಿಮಗೆ ಇಂಟ್ರೆಸ್ಟ್ ಸಿಗಬೇಕಂದ್ರೆ ಬಿಸ್ನೆಸ್ ನಡಿಬೇಕು. ಬಿಸ್ನೆಸ್ ನಡೆದ್ರೆ ಬಿಸ್ನೆಸ್ ಇವರಿಂದ ಲೋನ್ ತೊಗೊಂಡಿರೋರು ಇವ್ರಿಗೆ ಇಂಟ್ರೆಸ್ಟ್ ಕೊಡ್ತಾರೆ, ಇದರಿಂದ ನಿಮ್ಗೆ ಆ ದುಡ್ಡನ್ನ ನಿಮಗೆ ವಾಪಸ್ ಕೊಡ್ತಾರೆ. ಅದೇ ರೀತಿ ಯಾರು ಎಂಪ್ಲಾಯ್ ಒಬ್ಬ ಹೋಮ್ ಲೋನ್ ತಗೊಂಡಿದ್ದಾನೆ ಅಂದರೆ ನೀವು ಸ್ಯಾಲ್ರಿಗೆ ತಾನೇ ಬ್ಯಾಂಕ್ ಲೋನ್ ಕೊಡೋದು, ಹುಡುಕಿ ಕೊಡುತ್ತಲ್ಲ ಸ್ಯಾಲ್ರಿ ಬನ್ನಿ ಅಂತ. ಆ ಸ್ಯಾಲ್ರಿ ಕೊಡಬೇಕಂದ್ರೆ ಯಾವುದೋ ಒಂದು ಬಿಸ್ನೆಸ್ ಅವನಿಗೆ ಕರೆದು ಕೆಲಸ ಕೊಡಬೇಕಾ? ಆ ಕೆಲಸ ಕೊಟ್ಟಿರೋದ್ರಿಂದನೇ ತಾನೇ ಅವನು ಆ ಸ್ಯಾಲ್ರಿನ ತಗೊಂಬಂದು ಲೋನ್ ಕಟ್ಟೋದು. ಈಗ ಬಿಸ್ನೆಸ್ಸೇ ಇಲ್ಲ ಅಂದರೆ ಬಿಸ್ನೆಸ್ಸು ಇಂಟ್ರೆಸ್ಟ್ ಕಟ್ಟಲ್ಲ, ಕೆಳಗಡೆ ಇರೋ ಸ್ಯಾಲ್ರಿನ ಅವನಿಗೂ ಕೆಲಸನೇ ಇಲ್ಲ, ಅವನು ಎಲ್ಲಿಂದ ಇದಕ್ಕೆ ಲೋನ್ ಕೊಡ್ತಾನೆ? ಬ್ಯಾಂಕ್ ಕೂಡ ಮುಳುಗೋಗುತ್ತೆ. ಅದೇ ರೀತಿ ಬಿಸ್ನೆಸ್ ಇಲ್ಲ ಅಂದರೆ ರೆಂಟಲ್ ಇನ್ಕಮ್ ಎಲ್ಲಿಂದ ಬರುತ್ತೆ? ನಿಮ್ಮ ಮನೆಯಲ್ಲಿ ಬಾಡಿಗೆ ಇದ್ದಾರಲ್ಲ ಅವರು ಎಲ್ಲ ಒಂದು ಕೆಲಸ ಮಾಡಬೇಕಲ್ಲ, ಕೆಲಸ ಮಾಡೇ ತಾನೇ ಅವರು ನಿಮಗೆ ಕೊಡೋದು. ಎಲ್ಲಿ ಕೆಲಸ ಮಾಡ್ತಿರ್ತಾರೆ? ಒಂದು ಬಿಸ್ನೆಸ್ ಅಡಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅದೇ ರೀತಿ ಕಮರ್ಷಿಯಲ್ ಬಿಲ್ಡಿಂಗ್ ಆದರೆ ಅಲ್ಲಿರೋ ಬಿಸ್ನೆಸ್ಗಳು ರನ್ ಆದರೆ ತಾನೇ ನಿಮಗೆ ವಾಪಸ್ ಬಂದು ಅವ್ನು ರೆಂಟ್ ಕಟ್ಟೋದು. ಈ ಜಗತ್ತು ನಿಂತಿರೋದೇ ಬಿಸ್ನೆಸ್ ಮೇಲೆ ತಾನೆ. ಸ್ಟಾಕ್ ಮಾರ್ಕೆಟಲ್ಲಿರೋ ಕಂಪ್ನಿಗಳು ಇವರೆಲ್ಲರ ದೊಡ್ಡಣ್ಣ. ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿರೋ ಕಂಪ್ನಿಗಳ ಐಟಮ್ ತಗೊಂಬಂದು ಇವ್ರು ಸೆಲ್ ಮಾಡ್ತಿರ್ತಾರೆ. ಯಾರು? ಹಾರ್ಡ್ವೇರ್ ಶಾಪ್ ಅವರು ಏನು ಸೆಲ್ ಮಾಡ್ತಿರ್ತಾರೆ? ಸ್ಟೀಲು, ಸಿಮೆಂಟು, ಪೇಂಟು. ಕಿರಾಣಿ ಅಂಗಡಿಯವರು ಸೋಪು, ಶಾಂಪು, ಬ್ರಷ್ಷು. ಇಲ್ಲಿ ಸೆಲ್ ಆಗ್ತಿಲ್ಲ ಅಂದರೆ ಅಲ್ಲೂ ಸೆಲ್ ಆಗ್ತಿಲ್ಲ ಅಂತ ತಾನೆ. ಹಿಂದೂಸ್ತಾನ್ ಯೂನಿಲಿವರ್ಗೆ ವ್ಯಾಪಾರ ಆಗ್ತಿಲ್ಲ ಅಂದರೆ ಶೇರ್ ಪ್ರೈಸ್ ಕೆಳಗೆ ಬೀಳ್ತಾ ಇದೆ. ಶೇರ್ ಪ್ರೈಸ್ ಕೆಳಗೆ ಬೀಳ್ತಾ ಇದೆ ಅಂದರೆ ಹಿಂದೂಸ್ತಾನ್ ಯೂನಿಲಿವರ್ಗೆ ವ್ಯಾಪಾರ ಆಗ್ತಿಲ್ಲ ಅಂತ, ಇವನಿಗೂ ವ್ಯಾಪಾರ ಆಗ್ತಿಲ್ಲ ಅಂತ ತಾನೆ. ಇವನು ಹೆಂಗೆ ನಿಮಗೆ ರೆಂಟ್ ಕಟ್ತಾನೆ? ಸ್ವಲ್ಪ ಲಾಜಿಕ್ಕಾಗಿ ಯೋಚನೆ ಮಾಡಿ, ಸ್ವಲ್ಪ ಓಪನ್ ಆಗಿ ಯೋಚನೆ ಮಾಡಿ. ಇದ್ರ ಮೇಲೆ ನೀವೇ ಚೂಸ್ ಮಾಡ್ಕೊಳ್ಳಿ ನಿಮಗೆ ಯಾವುದು ಬೆಸ್ಟು ಅಂತ. ಅಸೆಟ್ ಬಿಲ್ಡ್ ಮಾಡಿದ್ರೆ ಮಾತ್ರ ನೀವು ಜೀವನದಲ್ಲಿ ಫೈನಾನ್ಷಿಯಲ್ ಫ್ರೀಡಮ್ನ ಅಚೀವ್ ಮಾಡೋಕ್ಕಾಗುತ್ತೆ, ಆರಾಮಾಗಿರೋಕ್ಕಾಗುತ್ತೆ. ಇಲ್ಲ ಅಂದರೆ ಇನ್ನೊಬ್ರಿಗೋಸ್ಕರ ಸಾಯೋವರೆಗೂ ಕೆಲಸ ಮಾಡಲೇಬೇಕು. ನೀವು ಏನು ಬೇಕು ಅದನ್ನು ಚೂಸ್ ಮಾಡ್ಕೊಳ್ಳಿ. ಇನ್ನೊಂದು ಎಕ್ಸಾಂಪಲ್ ಅಂದರೆ ನಿಮ್ಮ ಹತ್ರ 30,000 ರೂಪಾಯಿ ಸಂಬಳ ಬರ್ತಿದೆಯಾ, ಒಂದು 10 ಲಕ್ಷ ರೂಪಾಯಿ ಸೇವ್ ಮಾಡಿದ್ದೀರಾ. ಈ 10 ಲಕ್ಷ ರೂಪಾಯಿ ನೀವು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದರೆ ವರ್ಷಕ್ಕೆ 20% ರಿಟರ್ನ್ ಕೊಟ್ಟಿದೆ. ವರ್ಷಕ್ಕೆ 20% ಅಂದರೆ ಈ 10 ಲಕ್ಷ ಮುಂದಿನ ವರ್ಷಕ್ಕೆ 12 ಲಕ್ಷ ಆಗಿದೆ. 2 ಲಕ್ಷ ಜಾಸ್ತಿ ಬಂದಿದೆ. ನೀವು ಈ ವರ್ಷ ಎಲ್ಲ ಕೆಲಸ ಮಾಡಿದಿರಲ್ಲ, ಈ ವರ್ಷ ಎಲ್ಲ ಕೆಲಸ ಮಾಡಿ ನೀವು ಒಂದು ವರ್ಷಕ್ಕೆ ದುಡ್ದಿರೋ ದುಡ್ಡು 3,60,000. ಈ 10 ಲಕ್ಷ ವರ್ಷಕ್ಕೆ ಎಷ್ಟು ದುಡಿದಿದೆ? 2 ಲಕ್ಷ ದುಡಿದಿದೆ. ಅಂದರೆ ಆಲ್ಮೋಸ್ಟ್ 60% ನೀನೇನು ಕಷ್ಟಪಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಬೆವರು ಸೂಸಿ ಕಷ್ಟಪಟ್ಟು ದುಡ್ದು ಕೆಲಸ ಮಾಡಿದೆಯಲ್ಲ, ಆ ದುಡ್ಡನ್ನ ನಿನ್ನ ದುಡ್ಡೇ ದುಡಿದಿದೆ. ಕೇವಲ 10 ಲಕ್ಷ ರೂಪಾಯಿ ನೀನು ಕೆಲಸ ಮಾಡೋದು ಫುಲ್ ಮಾಡೋಕ್ಕಿದೆ. ಇವಾಗ ಇದನ್ನು ನಿಂದಕ್ಕೆ ಆ್ಯಡ್ ಮಾಡ್ಕೊ, ಈ 2 ಲಕ್ಷನೂ ನಿನಗೆ ಆ್ಯಡ್ ಮಾಡ್ಕೊ. ಎಷ್ಟಾಯಿತು ನಿಂದು ವರ್ಷದ ಇನ್ಕಮ್ಮು? ಇವಾಗ ನಿಂದು ಒಂದು ದಿವಸದ ದುಡಿಮೆ 1,000ದಿಂದ 1,500 ಆಯಿತು. ಹೆಂಗೆ? ನೀನು ಕೆಲಸ ಮಾಡ್ತಿದ್ಯಾ, ನೀನು ದುಡ್ಡು ಕೆಲಸ ಮಾಡ್ತಿದ್ದೆ. ಈ ದುಡ್ಡನ್ನ ನೀನು ವಿಡ್ರಾ ಮಾಡ್ದಲ್ಲ ಹಿಂಗೆ ಬಿಟ್ಬಿಡು, 5 ವರ್ಷ ಬಿಟ್ಬಿಡು. 5 ವರ್ಷಕ್ಕೆ ನಾರ್ಮಲಿ ಸ್ಟಾಕ್ ಮಾರ್ಕೆಟ್ ಡಬಲ್ ಆಗಿದೆ, ಹಿಸ್ಟ್ರಿನೇ ತೋರಿಸ್ತಿದೆ. 5 ವರ್ಷಕ್ಕೊಂದ್ಸಲ ಸ್ಟಾಕ್ ಮಾರ್ಕೆಟ್ ಡಬಲ್ ಆಗುತ್ತೆ, ಇಡೀ ಎಂಟೈರ್ ನಿಫ್ಟಿನೇ ಡಬಲ್ ಆಗುತ್ತೆ. ಈ ದುಡ್ಡು 20 ಲಕ್ಷ ಆಯಿತು, 10 ಲಕ್ಷ ಹಾಕಿದ್ದು 20 ಲಕ್ಷ ಆಯಿತು. ಇವಾಗ ನಿನಗೆ ಸಂಬಳ 30,000ದಿಂದ 40,000 ಆಗಿದೆ, 45,000 ಆಗಿದೆ ಅನ್ಕೋ. ಇವಾಗ ನೆಕ್ಸ್ಟ್ ಇಯರಿಂದ ನೀನು ನೆಕ್ಸ್ಟ್ ಇಯರ್ ಫುಲ್ ಕೆಲಸ ಮಾಡ್ತೀಯ, ವರ್ಷ ಪೂರ್ತಿ ಕೆಲಸ ಮಾಡ್ತೀಯ. ವರ್ಷ ಪೂರ್ತಿ ಕೆಲಸ ಮಾಡಿದ್ರು 5,40,000 ನೀನು ದುಡ್ದಿದ್ಯಾ. ನಿನ್ನ ದುಡ್ಡು ಎಷ್ಟು ದುಡೀತು? ಈ 20 ಲಕ್ಷ 20% ರಿಟರ್ನ್ ಕೊಟ್ಟರೆ ಎಷ್ಟು ದುಡೀತು? 4 ಲಕ್ಷ ದುಡ್ದಿದೆ ನಿನ್ನ ದುಡ್ಡು. ನೀನು ವರ್ಷ ಪೂರ್ತಿ ದುಡ್ದಿರೋದಷ್ಟೇ ಆಲ್ಮೋಸ್ಟ್ ಅಲ್ಲಿ ದುಡ್ಡು ದುಡ್ದಿದೆ. ಅದನ್ನೇ ಇನ್ನೊಂದು 5 ವರ್ಷ ಮುಂದಕ್ಕೆ ತಳ್ಳಿದ್ರೆ ನಿಂದು 20 40 ಆಗಿರುತ್ತೆ. ನೀನು ವರ್ಷ ಪೂರ್ತಿ ದುಡ್ದಿರೋ ದುಡ್ಡು 7,20,000 ಆಗಿರುತ್ತೆ, 60,000 ಸಂಬಳ ಬಂದರೆ. ಇವಾಗ ನಿನ್ನ ದುಡ್ಡು 20 ಇರೋದು 40 ಆಗಿದೆ ಅಲ್ಲ, ಈ 40 ಲಕ್ಷಕ್ಕೆ 20% ರಿಟರ್ನ್ ಸಿಕ್ಕರೆ ವರ್ಷಕ್ಕೆ ವರ್ಷ ನಿನ್ನ ದುಡ್ಡು ನಿನಗಿನ್ನ ಜಾಸ್ತಿ ದುಡಿತಾ ಇದೆ. ನೀನು 7,60,000 ದುಡ್ದಿದೆಯಾ, ನಿನ್ನ ದುಡ್ಡು ವರ್ಷಕ್ಕೆ 8 ಲಕ್ಷ ದುಡ್ದಿದೆ. ಇದನ್ನೇ ಫೈನಾನ್ಷಿಯಲ್ ಫ್ರೀಡಮ್ ಅಂತ ಕರೆಯೋದು. ಇನ್ಮೇಲಿಂದ ನೀನು ಕೆಲಸ ಮಾಡಲಿಲ್ಲದ್ರೂ ಪರವಾಗಿಲ್ಲ, ನಿನ್ನ ದುಡ್ಡು ನೀನೆಷ್ಟು ದುಡಿದಿದೆಯೋ ಅಷ್ಟೇ ದುಡಿತಾ ಇದೆ. ಈ ರೀತಿ ವೆಲ್ತ್ನ ಕ್ರಿಯೇಟ್ ಮಾಡೋದು. ನಾನಿಲ್ಲಿ 20% ತಗೊಂಡಿದ್ದೀನಲ್ವ, ಅದು 5 ವರ್ಷದ ತಗೊಂಡಿದ್ದೀನಿ. 20% ತಗೊಂಡಿದ್ದೀನಲ್ಲ, ಅದು ತುಂಬ ಜಾಸ್ತಿ ಅನ್ನಿಸ್ಬೋದು ನಿಮಗೆ. ಜಾಸ್ತಿ ಹೇಳ್ತಿದೆಯಲ್ಲ ಗುರು ಅಂತ. ನಾನು 5 ವರ್ಷಕ್ಕೆ ಡಬಲ್ ಅಂತ ಹೇಳಿದ್ನಲ್ಲ, 5 ವರ್ಷಕ್ಕೆ ಡಬಲ್ ಆಗಬೇಕಂದ್ರೆ ವರ್ಷ 15% ರಿಟರ್ನ್ ಕೊಟ್ಟರೆ 5 ವರ್ಷಕ್ಕೆ ಡಬಲ್ ಆಗುತ್ತೆ. 15%ಗೆ ಲೆಕ್ಕ ತಗೊಂಡಿರೋದು ನಾನು. ಈಗೇನು ಲೆಕ್ಕಾಚಾರ ಮಾಡಿದ್ದೀನಿ ಅಲ್ಲ 15%. ಈ ರೀತಿ ನನಗೆ ಫೈನಾನ್ಷಿಯಲ್ ಫ್ರೀಡಮ್ ಬೇಕು ಅಂದರೆ ನೀನು ಸ್ಟಾಕ್ ಮಾರ್ಕೆಟ್ನ ಚೂಸ್ ಮಾಡ್ಕೊ. ಇಲ್ಲ ನನಗೆ ಸೆಕ್ಯೂರಿಟಿ ಬೇಕು ಅಂದರೆ FDನ ಚೂಸ್ ಮಾಡ್ಕೊ, ಸೈಟ್ನ ಚೂಸ್ ಮಾಡ್ಕೊ, ರೆಂಟಲ್ ಇಲ್ಡ್ನ ಚೂಸ್ ಮಾಡ್ಕೊ. ಬಟ್ ನಿನಗೂ ಗೊತ್ತಿದೆ, ಜಗತ್ತಿಗೆ ಗೊತ್ತಿದೆ ಜಾಸ್ತಿ ರಿಟರ್ನ್ ಎಲ್ಲಿದೆ ಅಂತ. ಬಿಸ್ನೆಸ್ಸಲ್ಲಿದೆ. ನನ್ನ ದುಡ್ಡು ಎಲ್ಲಿರಬೇಕು? ನಾನಂತೂ ಬಿಸ್ನೆಸ್ ಮಾಡೋಕ್ಕಾಗ್ತಿಲ್ಲ, ನಾನೆಲ್ಲೋ ಕೆಲಸ ಮಾಡ್ತಿದ್ದೀನಿ, ಏನೋ ಮಾಡ್ತಿದ್ದೀನಿ. ಬಟ್ ನನಗೂ ಬಿಸ್ನೆಸ್ ಅಂದರೆ ಇಂಟ್ರೆಸ್ಟ್ ಇದೆ, ಬಿಸ್ನೆಸ್ ದುಡ್ಡು ಮಾಡುತ್ತೆ ಅಂತ ಗೊತ್ತಿದೆ. ಯಾಕಂದರೆ ನಾನು ಒಂದು ಬಿಸ್ನೆಸ್ ಅಡಿನಲ್ಲೇ ಕೆಲಸ ಮಾಡ್ತಿದ್ದೀನಿ. ಹಂಗಿದ್ರೆ ಏನು ಮಾಡಬೇಕು?
ನಾನು ದುಡ್ದಿರೋ ದುಡ್ಡಲ್ಲಿ ಸ್ವಲ್ಪ ದುಡ್ಡನ್ನ ಎತ್ತಿಟ್ಬಿಟ್ಟು ಇನ್ನೊಂದು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡೋದು. ಆ ಬಿಸ್ನೆಸ್ ನನಗೋಸ್ಕರ ಕೆಲಸ ಮಾಡ್ತಿರುತ್ತೆ. ನೀನು ಇಲ್ಲಿ ಈ ಥರ ಎಂಪ್ಲಾಯಾಗಿ ಕೆಲಸ ಮಾಡ್ತಿದ್ಯಲ್ಲ, ಯಾರ ದುಡ್ಡುಗೋಸ್ಕರ ಎಂಪ್ಲಾಯಾಗಿ ಕೆಲಸ ಮಾಡ್ತಿದ್ಯಾ, ಯಾರೋ ಇನ್ವೆಸ್ಟರ್ಸ್ಗೋಸ್ಕರ ನೀನು ಎಂಪ್ಲಾಯಾಗಿ ಕೆಲಸ ಮಾಡ್ತಿದ್ಯಾ, ಅದೇ ರೀತಿ ನಿನ್ನ ದುಡ್ಡು ಕೂಡ ಅಲ್ಲೆಲ್ಲೋ ಕೆಲಸ ಮಾಡ್ತಿದೆ, ಅಲ್ಲೂ ಎಂಪ್ಲಾಯ್ಗಳು ನಿನ್ನ ದುಡ್ಡುಗೋಸ್ಕರ ಕೆಲಸ ಮಾಡ್ತಿದ್ದಾರೆ. ದಿಸ್ ಈಸ್ ಹೌ ಸ್ಟಾಕ್ ಮಾರ್ಕೆಟ್ ವರ್ಕ್ಸ್. ನಿಮಗೇನು ಬೇಕು ಅಂತ ನೀವೇ ಚೂಸ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಡಾಕ್ಯುಮೆಂಟ್ರಿ ಮಾಡ್ತೀನಿ, ಹಿಸ್ಟ್ರಿ ಆಫ್ ಸ್ಟಾಕ್ ಮಾರ್ಕೆಟ್ ಅಂತ. ಅದು ಅಮೇರಿಕಾದು ಎಕ್ಸಾಂಪಲ್ ತೊಗೊಂಡು ಮಾಡ್ತೀನಿ, ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ಹಿಸ್ಟ್ರಿ ಬಂದ್ಬಿಟ್ಟು ತುಂಬ ಇಲ್ಲ. ಅಮೇರಿಕಾದು 200 ವರ್ಷದ ಹಿಸ್ಟ್ರಿ ಇದೆ, ಸ್ಟಾಕ್ ಮಾರ್ಕೆಟ್ ಹಿಸ್ಟ್ರಿ. ಅಲ್ಲಿಂದ ಎಕ್ಸಾಂಪಲ್ ತೊಗೊಂಡು ಮಾಡ್ತೀನಿ. ಅದು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಹಿಂದಿಂದನೂ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಬಂದಿದೆ, ಮುಂದಿಂದನೂ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ಆಮೇಲೆ ನಾವು ಯಾವುದೇ ಒಂದು ಸ್ಟಾಕ್ ಅನಾಲಿಸಿಸ್ ಮಾಡಿರ್ತೀವಿ ಅಂದರೆ, ಎಕ್ಸಾಂಪಲ್ ರೀಸೆಂಟ್ಲಿ ಅನಂತರಾಜ್ ಬಗ್ಗೆ ಮಾಡಿದ್ವಿ, ಅದು ನೀವು ಖುದ್ದು ಕಾಮೆಂಟ್ ಮಾಡಿದ್ಕೆ. ನಾನು ಡೇಟಾ ಸೆಂಟರ್ದು ವೀಡಿಯೋ ಮಾಡಿ ಅಂತ ತುಂಬ ಜನ ಕಾಮೆಂಟ್ ಮಾಡಿದ್ರಿ, ಡೇಟಾ ಸೆಂಟರ್ ವೀಡಿಯೋ ಮಾಡಿದ್ವಿ. ಅದರಲ್ಲಿ ಯಾವ್ಯಾವ ಸ್ಟಾಕ್ಸ್ ಬರ್ತವೆ ಅಂತ ಹೇಳಿದ್ವಿ. ಅದರಲ್ಲಿ ಅನಂತರಾಜ್ನ ತುಂಬ ಜನ ಕಾಮೆಂಟಲ್ಲಿ ತಗೊಂಡ್ರು, ಅನಂತರಾಜ್ ಬಗ್ಗೆ ಮಾತಾಡಿ ಅಂತ. ಅನಂತರಾಜ್ ಬಗ್ಗೆ ವೀಡಿಯೋ ಮಾಡಿದ್ವಿ. ಈಗ ಅನಂತರಾಜ್ ಕೆಳಗೆ ಬಂದಿದೆ, ತುಂಬ ಜನ ಹೇಳ್ತಿದ್ದಾರೆ ನೀವು ಹೇಳಿದ್ರಿ ಅಂತ ನಾವು ಬೈ ಮಾಡಿದ್ವಿ ಅಂತ. ನಾನು ಏನು ಹೇಳ್ತೀನೋ ಅದನ್ನು ಮಾಡ್ತೀರಾ, ಯಾಕೆ ಇನ್ನೊಬ್ರು ಮಾತು ಕೇಳ್ತೀರಾ? ಸ್ಟಾಕ್ ಮಾರ್ಕೆಟಲ್ಲಿ ಯಾವತ್ತು ಯಾರ ಮಾತು ಕೇಳಬಾರ್ದು. ನಾವು ಏನಕ್ಕೆ ಆ ವಿಡಿಯೋ ಮಾಡ್ತೀವಿ ಅಂದರೆ, ನಿಮ್ಮ ಹತ್ರ ಈ ಥರ ಡೇಟಾ ಆಕ್ಸೆಸ್ ಇರಲ್ಲ. ನಮ್ಮ ಹತ್ರ ಟೀಮ್ ಇದೆ, ನಮ್ಮ ಹತ್ರ ಡೇಟಾ ಆಕ್ಸೆಸ್ ಇದೆ. ನಾವೇನು ಮಾಡ್ತೀವಿ, ನಾವು ಡೇಟಾನ ಹುಡುಕಿ ತೆಗೆದು ನಿಮ್ಮ ಮುಂದೆ ತಗೊಂಡು ಇಡ್ತೀವಿ. ನೀವು ಅದನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ, ಒಳ್ಳೆ ಕಂಪ್ನಿನ ಕೆಟ್ಟ ಕಂಪ್ನಿನ ಅಂತ ತಿಳ್ಕೊಳ್ಳಿ, ಆಮೇಲೆ ನೀವು ಇನ್ವೆಸ್ಟ್ ಮಾಡಿ. ಇಲ್ಲ ನಿಮಗೆ ಅದು ಕೆಳಗೆ ಬೀಳ್ಬೇಕಾದ್ರೂ ನಿಮಗೆ ಯಾಕಂತ ಗೊತ್ತಿರುತ್ತೆ, ಮೇಲೆ ಹೋಗ್ಬೇಕಾದ್ರು ಯಾಕಂತ ಗೊತ್ತಿರುತ್ತೆ. ಈಗ ಅದು ರೀಸೆಂಟ್ಲಿ ಕೆಳಗೆ ಬಿದ್ದಿದೆ, ಮ್ಯಾನೇಜ್ಮೆಂಟೇ ಖುದ್ದು ಬಂದು ಆನ್ಸರ್ ಮಾಡಿದೆ. ಅದು ನಿಮಗೆ ಆ ಸ್ಟಾಕ್ ಬಗ್ಗೆ ನಿಮಗೆ ಗೊತ್ತಿದ್ದು, ಫಾಲೋ ಮಾಡ್ತಿದ್ದು, ನೀವು ಅದ್ರ ಬಗ್ಗೆ ತಿಳ್ಕೊಂಡಿದ್ರೆ ಅದನ್ನೇನು ಮಾಡ್ತೀರಿ, ಮ್ಯಾನೇಜ್ಮೆಂಟ್ ಹೇಳೋದು ಬಂದು ನೀವು ಫಾಲೋ ಮಾಡ್ತಿದ್ರಿ, ನೋಡ್ತಿದ್ರಿ. ಇನ್ನೊಬ್ಬ ನಾನು ಬಂದು ವೀಡಿಯೋ ಮಾಡಲಿ ಅಂತ ವೆಯ್ಟ್ ಮಾಡ್ತಿರ್ಲಿಲ್ಲ. ಅದಕ್ಕೇ ಯಾರ ಮಾತು ಕೇಳಬೇಡಿ, ನೀವು ಖುದ್ದು ಅನಾಲಿಸಿಸ್ ಮಾಡಿ. ಇಲ್ಲ ಅಂದರೆ ಎಕ್ಸ್ಪರ್ಟ್ಗಳ ಕೈಯಲ್ಲಿ ದುಡ್ಡು ಕೊಟ್ಬಿಡಿ. ನನ್ನ ಕೈಯಲ್ಲಿ ಆಗ್ತಿಲ್ಲ, ಗೊತ್ತು. ತುಂಬ ಜನದ್ದು ಸ್ಟೂಡೆಂಟ್ಸ್ ಇರ್ತೀರಾ, ತುಂಬ ಜನ ಹತ್ರ ಕಮ್ಮಿ ದುಡ್ಡು ಇರುತ್ತೆ, 3-4 ಲಕ್ಷ ಇರುತ್ತೆ. ಈ ದುಡ್ಡನ್ನ ಯಾರು ಕೈಯಲ್ಲೂ ಮ್ಯಾನೇಜ್ ಮಾಡೋಕ್ಕೆ ಕೊಡೋಕ್ಕಾಗಲ್ಲ. ನೀವು ಆ ಥರ ಫಾಲೋ ಮಾಡ್ತೀರಾ. ನೀವು ಕಮ್ಮಿ ದುಡ್ಡಿದೆ ತಾನೇ, ಕಮ್ಮಿ ದುಡ್ಡಿದೆ ಅಂದಮೇಲೆ ನೀವು ಜಾಸ್ತಿ ದುಡ್ಡು ಮಾಡಬೇಕು ಅನ್ನೋಂಗಿದ್ರೆ ಕಲೀರಿ. ನಮ್ದು ಹಳೆ ವೀಡಿಯೋಗಳೆಲ್ಲ ನೋಡಿ, ನಾವು ಬೇಸಿಕ್ಕಿಂದ ಎಲ್ಲ ಮಾಡಿದ್ದೀವಿ. ಕಲೀರಿ, ಫ್ರೀಯಾಗಿ ಅವೈಲೇಬಲ್ ಇದೆ, ಯಾವುದೋ ಕೋರ್ಸ್ ತಗೊಳಂಗಿಲ್ಲ, ಏನೂ ಮಾಡೋಂಗಿಲ್ಲ, ಫ್ರೀಯಾಗಿದೆ. ಕಲೀರಿ, ಕಲಿತು ದುಡ್ಡು ಮಾಡಿ. ಇಲ್ವಾ, ಯಾರನ್ನ ಎಕ್ಸ್ಪರ್ಟ್ಗಳು ಕೈಲಿ ಕೊಡಿ. ಕಲೀದಲ್ಲೇ ಒಂದು ದುಡ್ಡು ಮಾಡೋಕ್ಕಾಗಲ್ಲ. ಇದು ಸ್ಟಾಕ್ ಮಾರ್ಕೆಟ್ ಯಾವುದೋ ಗ್ಯಾಂಬ್ಲಿಂಗ್ ಅಲ್ಲ. ಬಂದ್ಬಿಟ್ಟು ನಾನು ಅಂದರ್ ಹಾಕಿದೆ, ಬಹಾರ್ ಹಾಕಿದೆ, ಈ ಸ್ಟಾಕ್ ಬೈ ಮಾಡಿದೆ ಮೇಲೋಗಬೇಕು, ಈ ಸ್ಟಾಕ್ ಸೆಲ್ ಮಾಡಿದೆ ಕೆಳಗೆ ಬರಬೇಕು ಅನ್ನೋಕ್ಕೆ. ಅಷ್ಟು ಈಸಿ ಇದ್ದಿದ್ರೆ ನೀವು ಯಾರು ನಮ್ಮ ವೀಡಿಯೋನೂ ನೋಡ್ತಿರ್ಲಿಲ್ಲ. ನೀವೇ ಚೂಸ್ ಮಾಡ್ತಿದ್ರಿ ಯಾವ್ದು ಮೇಲೆ ಹೋಗುತ್ತೆ, ಯಾವ್ದು ಕೆಳಗೆ ಬರುತ್ತೆ ಅಂತ. ಇದ್ರ ಬಗ್ಗೆ ನಿಮಗೂ ಏನಾದರೂ ಹೇಳ್ಬೇಕನ್ಸಿದ್ರೆ ಕೆಳಗಡೆ ದಯವಿಟ್ಟು ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.